ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ. ಇಂದು ನೋಡೋಣ ನಾವು ಕೇದಾರ್ನಾಥ್. ನನ್ನ ಚಾರ್ಧಾಮ್ ಯಾತ್ರೆಯ ಭಾಗವಾಗಿ ಕೇದಾರ್ನಾಥನ್ನು ಈ ದಿನ ನಾವು ನೋಡೋಣ. ಕೇದಾರ್ನಾಥ್ ಇದು ಹಿಂದೂಗಳಿಗೆ ಪವಿತ್ರವಾದ ದೇವಾಲಯ. ಇದು ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಉತ್ತರಾಖಂಡ ರಾಜ್ಯದ ಚಮೋಲಿ ಜಿಲ್ಲೆಯಲ್ಲಿದೆ. ಮಂದಾಕಿನಿ ನದಿಯ ದಂಡೆಯ ಮೇಲಿರುವ ಶಿವನ ದೇವಾಲಯ ಸುಮಾರು 3564 ಮೀಟರ್ ಎತ್ತರದಲ್ಲಿರುವ ಈ ಸ್ಥಳದಲ್ಲಿ ವಿಪರೀತ ಚಳಿಯ ವಾತಾವರಣ. 12 ಜ್ಯೋತಿರ್ಲಿಂಗಗಳಲ್ಲಿ ಇದು 11ನೇ ಜ್ಯೋತಿರ್ಲಿಂಗ. ಚಾರ್ಧಾಮ್ ಯಾತ್ರೆಯಲ್ಲಿ ಇದೊಂದು ಮುಖ್ಯ ಯಾತ್ರಾ ಸ್ಥಳ. ಕೇದಾರನಾಥ ಯಾತ್ರೆಯು ಗೌರಿಕುಂಡ ಎಂಬ ಪ್ರದೇಶದಿಂದ ಪ್ರಾರಂಭವಾಗುತ್ತದೆ. ಇಲ್ಲಿಂದ ಸುಮಾರು 22 ಕಿಲೋಮೀಟರ್ ಕಾಲ್ನಡಿಗೆ, ಕುದುರೆ ಸವಾರಿ ಅಥವಾ ಡೋಲಿಗಳ ಮುಖಾಂತರ ನೀವು ಕೇದಾರನಾಥ್ ದೇವಸ್ಥಾನವನ್ನು ತಲುಪಬಹುದು. ಕೇದಾರ ಪೀಠವು ಪ್ರಾಚೀನ ಶೈವ ಪೀಠಗಳಲ್ಲೊಂದು. ಕೇದಾರ ಪೀಠವು ಶತಮಾನಗಳಿಂದಲೂ ಅಸ್ತಿತ್ವದಲ್ಲಿದ್ದು ಇದರ ಮುಖ್ಯಸ್ಥರು ಕರ್ನಾಟಕದವರೆಂಬುದು ಹೆಮ್ಮೆಯ ಸಂಗತಿ. ಕೇದಾರನಾಥ್ ದೇವಸ್ಥಾನವನ್ನು 8ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಪುನರ್ ನಿರ್ಮಾಣ ಮಾಡುತ್ತಾರೆ. ಕೇದಾರನಾಥದಲ್ಲಿ ಶಿವ ಸ್ಥಾಪಿತವಾಗಿದ್ದು ಹೀಗೆ. ಪಂಚಕೇದಾರಕ್ಕೂ ಮಹಾಭಾರತಕ್ಕೂ ಇರುವ ಸಂಬಂಧ ಎನ್ನುವ ಬಗ್ಗೆ ತಿಳಿದುಕೊಳ್ಳೋಣ. ಮಹಾಭಾರತದಲ್ಲಿ ಕುರುಕ್ಷೇತ್ರದ ಯುದ್ಧದ ನಂತರ ಕೇದಾರನಾಥ ದೇವಾಲಯದ ಕಥೆ ಪ್ರಾರಂಭವಾಗುತ್ತದೆ. ಮನುಕುಲ ಕಂಡು ಕೇಳರಿಯದ ಯುದ್ಧದ ನಂತರ ಪಾಂಡವರು ವಿಜಯಶಾಲಿಯಾಗಿದ್ದರು. ಆದರೆ ತನ್ನ ಒಡಹುಟ್ಟಿದವರನ್ನು ಕೊಂದಿದ್ದು ಅಪಾರ ಪ್ರಮಾಣದ ರಕ್ತಪಾತಕ್ಕಾಗಿ ಗೆಲುವು ಕಂಡ ಪಾಂಡವರು ಕೂಡ ದುಃಖದಲ್ಲಿ ಮುಳುಗಿದ್ದರು. ಮಹಾಕಾವ್ಯದ ಪ್ರಕಾರ ಪಾಂಡವರು ತಮ್ಮ ಪಾಪಗಳನ್ನು ಪರಿಹರಿಸಲು ಶಿವನ ಆಶೀರ್ವಾದವನ್ನು ಪಡೆಯಲು ನಿರ್ಧಾರ ಮಾಡುತ್ತಾರೆ. ಪ್ರಮುಖವಾಗಿ ಯುದ್ಧದ ಸಮಯದಲ್ಲಾದ ವಂಚನೆ ಹಾಗೂ ಭ್ರಾತೃ ಹತ್ಯೆಗೆ ಶಿವನಲ್ಲಿ ಕ್ಷಮೆ ಕೋರುವುದೇ ಅವರ ಉದ್ದೇಶವಾಗಿತ್ತು. ಆದರೆ ಯುದ್ಧದಲ್ಲಾದ ವಿನಾಶ, ನೈತಿಕ ನಿಯಮಗಳ ಉಲ್ಲಂಘನೆಯ ಕಾರಣಕ್ಕೆ ಶಿವ ಅಸಮಾಧಾನಗೊಂಡಿದ್ದ. ಪಾಂಡವರು ಬಯಸಿದ್ದ ಪಾಪ ವಿಮೋಚನೆಯನ್ನು ನೀಡಲು ಶಿವ ಕೂಡ ಹಿಂಜರಿಯುತ್ತಾನೆ. ಪಾಂಡವರು ತಾನು ಎಲ್ಲಿದ್ದರೂ ಬಿಡುವುದರಿಂದ ಅರಿತ ಶಿವನು ಕೆಲ ಕಾಲ ಅಜ್ಞಾತವಾಗಿರಲು ತೀರ್ಮಾನ ಮಾಡುತ್ತಾರೆ. ಅದರಂತೆ ಗೂಳಿಯಾಗಿ ರೂಪ ಬದಲಿಸಿಕೊಂಡು ಹಿಮಾಲಯದ ಗರ್ವಾಲ್ ಪ್ರದೇಶದಲ್ಲಿ ಅಡಗಿಕೊಳ್ಳುತ್ತಾರೆ. ಹಾಗಂತ ಇದು ಪಾಂಡವರ ಮೇಲಿನ ಭಯದಿಂದ ಶಿವ ಮಾಡಿದ ಕೃತ್ಯವಲ್ಲ. ಪಾಪ ವಿಮೋಚನೆ ಕೇಳಿ ಬಂದ ಪಾಂಡವರಿಗೆ ಇದು ದೈವಿಕ ಪರೀಕ್ಷೆ ಆಗಿತ್ತು. ಪಾಪ ವಿಮೋಚನೆಯನ್ನು ಪಡೆಯಬೇಕಾದಲ್ಲಿ ಅವರ ದೃಢತೆ ಮತ್ತು ಪ್ರಾಮಾಣಿಕತೆಯನ್ನು ಅಳೆಯುವ ತೀರ್ಮಾನವನ್ನು ಶಿವ ಮಾಡಿದ್ದ. ಆದರೆ ಪಾಂಡವರು ಮಾತ್ರ ಶಿವನನ್ನು ಹುಡುಕದ ಜಾಗವೇ ಇಲ್ಲ. ಹಿಮಾಲಯದ ಇಂಚಿಂಚನ್ನು ಶಿವನನ್ನು ಹುಡುಕಲು ಪ್ರಾರಂಭ ಮಾಡ್ತಾರೆ. ಈ ಹಂತದಲ್ಲಿ 5 ಪಾಂಡವರಲ್ಲಿ 2ನೇಯಾದ ಭೀಮನು ಗೂಳಿಯ ರೂಪದಲ್ಲಿ ಶಿವನನ್ನು ಗುರುತಿಸುತ್ತಾನೆ. ಶಿವನು ಮೂಲ ರೂಪಕ್ಕೆ ಬರಲು ನಿರಾಕರಿಸಿದಾಗ ಅದನ್ನು ಎದುರಿಸಲು ಭೀಮನು ನಿರ್ಧರಿಸುತ್ತಾನೆ. ಭೀಮನು ಗೂಳಿಯ ಬಾಲವನ್ನು ಹಿಡಿದುಕೊಳ್ಳುತ್ತಾನೆ. ಆದರೆ ಗೂಳಿ ನೆಲದಡಿಯಲ್ಲಿ ಒದಗಿಕೊಳ್ಳುವ ಪ್ರಯತ್ನ ಮಾಡುತ್ತದೆ. ಈ ಹೋರಾಟ ಎಷ್ಟು ತೀಕ್ಷ್ಣವಾಗಿತ್ತಂದರೆ ಶಿವ ನೆಲದಲ್ಲಿ ಅಡಗಿ ಹೋಗುವ ಮೂಲಕ ಇದರಿಂದ ತಪ್ಪಿಸಿಕೊಳ್ಳುವ ದೊಡ್ಡ ಪ್ರಯತ್ನ ಮಾಡುತ್ತಾನೆ. ಆದರೆ ಭೀಮ ಬಲಶಾಲಿ. ಗೂಳಿಯ ಭಾಗಗಳನ್ನು ಹಿಡಿದಿಟ್ಟುಕೊಳ್ಳಕ್ಕೆ ಯಶಸ್ವಿಯಾಗುತ್ತಾನೆ. ಗೂಳಿಯ ರೂಪದಲ್ಲಿದ್ದ ಶಿವನ ರೂಪ ಛಿದ್ರಗೊಂಡಂತೆ ಅದರ ವಿವಿಧ ಭಾಗಗಳು ಹಿಮಾಲಯದ 5 ವಿಭಿನ್ನ ಭಾಗಗಳಲ್ಲಿ ಕಾಣಿಸಿಕೊಂಡವು. ಶಿವನ ದೇಹದ ಭಾಗಗಳು ಕಾಣಿಸಿಕೊಂಡ ಈ ಸ್ಥಳಗಳನ್ನೇ ನಂತರ ಒಟ್ಟಾಗಿ ಪಂಚಕೇದಾರ ಎಂದು ಕರೆಯಲಾಗುತ್ತಾರೆ. ಈ ಪಂಚಕೇದಾರ ಸ್ಥಳಗಳು ಯಾವೆಂದರೆ ಕೇದಾರನಾಥ, ತುಂಗಾನಾಥ, ರುದ್ರನಾಥ, ಮಧ್ಯಮಹೇಶ್ವರ ಮತ್ತು ಕಲ್ಪೇಶ್ವರ. ಇವುಗಳನ್ನು ಪಂಚಕೇದಾರ ಎಂದು ಕರೆಯುತ್ತಾರೆ. ಕೇದಾರನಾಥ ಅಂದರೆ ನಂದಿಯ ಭುಜ, ತುಂಗಾನಾಥ ಅಂದರೆ ಬಾಹುಗಳು, ರುದ್ರನಾಥ ಎಂದರೆ ಮುಖ, ಮಧ್ಯಮಹೇಶ್ವರ ಅಂದರೆ ಒಕ್ಕಳು ಭಾಗ, ಕಲ್ಪೇಶ್ವರ ಕೂದಲು ಅಂದರೆ ಶಿವನ ಜಟಾಭಾಗ. ಹೀಗೆ ಇವುಗಳನ್ನು ಪಂಚಕೇದಾರ ಎಂದು ಕರೆಯುತ್ತಾರೆ. ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ದೀರಾ ಸೀತಾಪುರ್ಲಿಂದ ಟು ಸೋನ್ಪ್ರಯಾಗ ನಡ್ಕೊಂಡು ಹೋಗು 3 ಕಿಲೋಮೀಟ್ರು. ಸೊ ಆ್ಯಕ್ಚುಲಿ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ ಇಲ್ಲಿಂದ. ನಾವೀಗ ಸೋನ್ಪ್ರಯಾಗದಲ್ಲಿದ್ದೀವಿ.
ಕಾಲ್ನಡಿಗೆ ಮುಖಾಂತರ ನೀವು ಹೋಗ್ಬೇಕಾದ್ರೆ ನೀವು ದಾರಿಯಲ್ಲಿ ಚಿಕ್ಕ ಚಿಕ್ಕ ಜಲಪಾತಗಳನ್ನು ನೋಡ್ಬೋದು. ಪ್ರಕೃತಿಯ ಸೌಂದರ್ಯವನ್ನು ನಾವಿಲ್ಲಿ ನೋಡೋದೇ ದೊಡ್ಡ ಖುಷಿ. ಸುತ್ತಲೂ ಹಸಿರಿನ ಬೆಟ್ಟ. ಈ ಥರ ಜಲಪಾತಗಳು ರಸ್ತೆಯಲ್ಲಿ ದಾರಿ ಉದ್ದಕ್ಕೂ ನಮಗೆ ಸಿಗ್ತವೆ. ಇದನ್ನು ಮೀಠಾಪಾನಿ ಫಾಲ್ಸ್ ಎಂದು ಕರೆಯುತ್ತಾರೆ. ನೀವೊಂದು ಖಾಲಿ ವಾಟರ್ ಬಾಟ್ಲ್ ಇಟ್ಕೊಟ್ರೆ ಹೋದ್ರೆ ಸಾಕು, ದಾರಿ ಉದ್ದಕ್ಕೂ ಈ ಥರ ಫಾಲ್ಸ್ ಬರ್ತಾ ಇರ್ತವೆ, ಜರಿಗಳು ಬರ್ತವೆ. ಅಲ್ಲೇ ನೀರು ತೊಗೊಂಡು ನಾವು ಕುಡಿಬೋದು. ಫ್ರೆಶ್ ವಾಟ್ರ್ ನಮಗೆ. ಸ್ವಲ್ಪ ಮುಂದೆ ಹೋದ್ವಿ ಮತ್ತೊಂದು ಫಾಲ್ಸ್ ಸಿಕ್ತು ನಮಗೆ. ತುಂಬ ಸುಂದರವಾಗಿದೆ ಈ ಫಾಲ್ಸು. ನಮ್ಮ ಹೋಗ್ತಕ್ಕಂಥ ದಾರಿಯಲ್ಲಿ ಈ ಫಾಲ್ಸ್ಗಳು ಬರ್ತಾ ಇರ್ತವೆ ನೋಡಿ. ಬಂಡೆಗಳ ಮೇಲೆ ನೀರು ಯಾವ ರೀತಿ ಬೀಳ್ತಾ ಇದೆ ಇಲ್ಲಿ. ಎಷ್ಟು ಸುಂದರವಾಗಿದೆ ರಸ್ತೆ ಅಂತ ನೋಡ್ಬೋದು. ದಾರಿಯಲ್ಲಿ ನಮಗೆ ಕುದುರೆಗಳು, ಬಿಟ್ಟುಗಳು ಇವ್ರದ್ದೇ ಒಂದು ಸಮಸ್ಯೆ. ಇವರೇ ನಮ್ಮ ತಳ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇವ್ರು ಯಾರು ಅಡ್ಡ ಬರೆದಿದ್ರೆ ನಮ್ಮ ಟ್ರಕ್ಕು ಇನ್ನೊಂದು 2 ಗಂಟೆ ಮುಂಚೆನೇ ಮುಗಿತಾ ಇದೆ. ಇವ್ರನ್ನೆಲ್ಲ ಸರಿದೂಗಿಸ್ಕೊಂಡು ಹೋಗೋದು ಒಂದು ದೊಡ್ಡ ಸಮಸ್ಯೆ. ಈಗ ನೋಡ್ತಾ ಇದ್ರಲ್ಲ, ಇದು ಮಂದಾಕಿನಿ ನದಿ. ಸೊ ಇದು ಸೌಂಡ್ ನೋಡಿ ಎಷ್ಟು ರೌದ್ರವಾಗಿ ಹರಿತಿದ್ದಾಳೆ ಇಲ್ಲಿ. ಸೊ ಇಲ್ಲಿಂದ ಮಂದಾಕಿನಿ ನದಿಯನ್ನು ನೋಡಿದೆ ಒಂದು ಆನಂದ. रोज कितना कमाई होता आपका? हाँ, 2 दिन का 3 दिन का होता है. ऐसा कितना होता है? ನಾವೀಗ ರಾಮವಾಡಿ ಹತ್ರ ಇದ್ದೀವಿ. ಸೊ ನಮ್ಮ ನಿಜವಾದ ಟ್ರೆಕ್ ಸ್ಟಾರ್ಟ್ ಆಗೋದೇ ಇಲ್ಲಿಂದ, ರಾಮವಾಡಿಯಿಂದ. ನಾವೀಗ ಭೀಮಬಲ್ಲಿ ಹತ್ರ ಇದ್ದೀವಿ. ಸೊ ಈಗ ನೋಡ್ತಾ ಇದ್ರೆ ಆಸ್ಪತ್ರೆಯನ್ನು. ಕೇದಾರ್ನಾಥ್ ಬರ್ತಕ್ಕಂಥ ಯಾತ್ರೆಗೆ ಆರೋಗ್ಯದಲ್ಲಿ ಯಾರಿಗಾದರೂ ಹೆಚ್ಚು ಕಡಿಮೆ ಆದರೆ ಏರುಪೇರಾದ ಸಮಸ್ಯೆ ಆದರೆ ನೋಡ್ಕೊಳ್ಳೋಕ್ಕೆ ಇಲ್ಲಿ ಆಸ್ಪತ್ರೆಗಳು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಕೊನೆಯ 6 ಕಿಲೋಮೀಟರ್ ಟ್ರೆಕ್ಕಿಂಗ್ ತುಂಬ ಕಷ್ಟಕರವಾಗಿದೆ ಇಲ್ಲಿ. ಸೊ ಯಾವ ಥರ ಇದೆ ನೋಡಿ ಹಿಮ. ಕೆಲವೊಂದು ಸಲ ಅನಿಸುತ್ತೆ ನಾವು ಹೋಗೋ ಸ್ಥಳಕ್ಕಿಂತ ನಾವು ಹೋಗೋ ದಾರಿನ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಅದು ಇದನ್ನ ನೋಡಿ ಹೇಳಿರ್ಬೇಕು ಅನಿಸುತ್ತೆ. ತುಂಬ ಸುಂದರವಾದ ರಸ್ತೆ. ಕಷ್ಟಪಟ್ಟು ಜನ ಹೋಗ್ತಾ ಇದ್ದಾರೆ ಟ್ರೆಕ್ಕಿಂಗ್ಗೆ. ಕೈಯಲ್ಲಿ ಕಾಲಲ್ಲಿ ಶಕ್ತಿ ಇರ್ತಾನೆ. 25-30 ವರ್ಷದ ಹುಡುಗರು ಕೂಡ ಕುದುರೆ ಮೇಲೆ ಹೋಗ್ತಾರೆ. ಸೊ ಅಷ್ಟು ಶಕ್ತಿ ಇಲ್ಲ ಅಂದರೆ ಯಾಕೆ ಬರ್ಬೇಕು ಅನಿಸುತ್ತೆ ಕೇದಾರ್ನಾಥ್ ನೋಡ್ಲಿಕ್ಕೆ.
ಇದು ಹೆಲಿಕಾಪ್ಟರ್. ಮೇ 17 ಇದು ಅಪಘಾತ ಆದ ಹೆಲಿಕಾಪ್ಟರ್. ನಾವು ಬರೋದಕ್ಕಿಂತ ಒಂದು ದಿವಸ ಮುಂಚೆ ಈ ಹೆಲಿಕಾಪ್ಟರ್ ಅಪಘಾತ ಆಯಿತು. ಪ್ರತಿ 5 ನಿಮಿಷಕ್ಕೊಮ್ಮೆ ಹೆಲಿಕಾಪ್ಟರ್ ಹಾರಾಟ ನಡೆಸ್ತಾ ಇರ್ತವೆ ಇಲ್ಲಿ. ನನ್ನ ಪ್ರಕಾರ ಹೆಲಿಕಾಪ್ಟರ್ ಮುಖಾಂತರ ಅಥವಾ ಕಾಲ್ನಡಿಗೆಯಲ್ಲಿ ಮಾತ್ರ ಇಲ್ಲಿ ಬರಬೇಕು. ನೀವೀಗ ಕೆಳಗಡೆ ನೋಡ್ತಾ ಇದ್ದಲ್ಲ, ಇದು ಅಪಘಾತವಾದ ಹೆಲಿಕಾಪ್ಟರ್. ಮೇ 17 ತರಗತಿ. ಕೊನೆಗೂ ನಾವು ಕೇದಾರ್ನಾಥ್ ತಲುಪಿದೆವು. ಸೊ ಅಷ್ಟು ದೂರ ನಡ್ಕೊಂಡು ಬಂದಕ್ಕೂ ಈ ದೇವಸ್ಥಾನ ನೋಡಿದ ಮೇಲೆ ತುಂಬ ಆರಾಮದಾಯಕ ಆಗ್ತಾಯಿದೆ. ನೋಡಿ, ದೇವಸ್ಥಾನ ಹಿಂದ್ಗಡೆ ಸಾಕ್ಷಾತ್ ಕೈಲಾಸದಂತೆ ತುಂಬ ಪರ್ವತ. ಕೇದಾರನಾಥ ದರ್ಶನ ಆದಮೇಲೆ ದೇವಸ್ಥಾನದ ಹಿಂಭಾಗದಲ್ಲಿದೆ ಭೀಮಶಿಲಾ. 2013ರ ಪ್ರವಾಹದಲ್ಲಿ ಈ ದೇವಸ್ಥಾನವನ್ನು ಕಾಪಾಡಿದ್ದು ಇದೇ ಭೀಮಶಿಲಾ. ಈ ಭೀಮಶಿಲಾನೇ ದೇವಸ್ಥಾನವನ್ನು ಕಾಪಾಡಿದ್ದು 2013ರ ಪ್ರವಾಹದಲ್ಲಿ. ಸೊ ಈಗ ಆರತಿ ಆಗ್ತಾಯಿದೆ, ಬನ್ನಿ ಆರತಿ ನೋಡೋಣ. ಪ್ರತಿದಿನ ಸಾವಿರಾರು ಭಕ್ತರು ಕೇದಾರನಾಥ್ಗೆ ಬರ್ತಾರೆ. ಎಷ್ಟು ಸುಂದರವಾಗಿದೆ ಇದು ನೋಡಿ ಈ ದೃಶ್ಯ. ಕೇದಾರನಾಥದಲ್ಲಿ ಹವಾಮಾನ ಒಂದೇ ರೀತಿಯಾಗಿರಲ್ಲ, ಕ್ಷಣ ಕ್ಷಣಕ್ಕೂ ಬದಲಾಗ್ತಾನೆ ಇರ್ತೈತೆ ಅಲ್ಲಿ. ಹಾಯ್, ಸಿಕ್ಕಾಪಟ್ಟೆ ನೋಡಿ, ಕೆಲವೇ ಕ್ಷಣಗಳ ಮೋಡ ಮುಚ್ಕೊಂಡ್ಬಿಡ್ತು, ಏನು ಕಾಣ್ತಾ ಇಲ್ಲ ಈಗ. ಸಾಕಷ್ಟು ಜನ ಸಾಧು ಸಂತರ ದರ್ಶನ ಕೂಡ ನಾವಿಲ್ಲಿ ಮಾಡಬಹುದು. ಸ್ಥಳೀಯ ಗ್ರಾಮಸ್ಥರು ಕೇದಾರನಾಥ ದೇವಸ್ಥಾನಕ್ಕೆ ಪೂಜೆಗೆ ಬಂದಿದ್ದಾರೆ. ಎಲ್ಲ ಮಣ್ಣು ಕಣ್ಣು ಎಲ್ಲ ಬಂದ್ಬಿಟ್ಟು ಈ ಥರ ಬಂದು ಭೀಮಶಿಲಾ ಬಂದು ದೇವಸ್ಥಾನ. ಭೀಮಶಿಲಾದಿಂದ 500 ಮೀಟರ್ ಮುಂದೆ ಹೋದರೆ ನಮಗೆ ಸಿಗುತ್ತೆ ಶಂಕರಾಚಾರ್ಯ ಸಮಾಧಿ. ಸೊ ಈಗ ನೋಡ್ಬೋದು
ಶಂಕರಾಚಾರ್ಯರ ಸಮಾಧಿಯನ್ನು ನೀವು ನೋಡ್ಬೋದು. ಈ ಶಂಕರಾಚಾರ್ಯರ ಮೂರ್ತಿನ ಕೆತ್ತಿದ್ದು ನಮ್ಮ ಮೈಸೂರಿನ ಅರುಣ ಯೋಗಿರಾಜ್ ಅವರೇ. ಸೊ ರಾಮನ ಪ್ರತಿಮೆ ಮಾಡಿದವರೇ ಈ ಶಂಕರಾಚಾರ್ಯ ಪ್ರತಿಮೆಯನ್ನು ಕೂಡ ಮಾಡಿದ್ದಾರೆ. ಇದು ನಮ್ಮ ಕನ್ನಡಿಗರ ಹೆಮ್ಮೆ ಅಂತಲೇ ಹೇಳ್ಬೋದು. ದೇವಸ್ಥಾನ ಸುತ್ತಲೂ ನಾವು ಈ ರೀತಿಯ ಟೆಂಟ್ಗಳು ನೋಡ್ಬೋದು. ಬಂದಂಥ ಭಕ್ತಾದಿಗಳು ಈ ಟೆಂಟ್ನಲ್ಲಿ ಮಲಗ್ಬೋದು. ದೇವಸ್ಥಾನ ಪಕ್ಕದಲ್ಲೇ ಮತ್ತೊಂದು ಚಿಕ್ಕದಾದ ಗುಡಿ ಇದೆ. ಇಲ್ಲಿ ದೇವರ ತೀರ್ಥವನ್ನು ತೆಗೆದುಕೊಂಡು ಹೋಗ್ತಾಯಿದ್ದಾರೆ. ಎಲ್ಲರೂ ಪೂಜೆ ಮಾಡಿ ಬಂದಂಥ ನೀರನ್ನು ತೆಗೆದುಕೊಂಡು ಹೋಗ್ತಾರೆ. ನಾವೀಗ ಹೋಗೋಣ 800 ಮೀಟರ್ ದೂರದಲ್ಲಿರ್ತಕ್ಕಂಥ ಕೇದಾರನಾಥ್ನ ಕಾಲಭೈರವ ಸ್ವಾಮಿ ದೇವಸ್ಥಾನಕ್ಕೆ. ಇವರನ್ನು ಕ್ಷೇತ್ರಪಾಲಕ ಎಂದು ಕೂಡ ಕರೆಯುತ್ತಾರೆ. 6 ತಿಂಗಳ ಕಾಲ ಕೇದಾರನಾಥ ಕ್ಷೇತ್ರವನ್ನು ಕಾಪಾಡಿಕೊಂಡು ಹೋಗುತ್ತಾರೆ ಈ ಕಾಲಭೈರವರು. ಈ ಭೈರವನಾಥ ದೇವಸ್ಥಾನದಿಂದ ಕೆಳಗಿನ ನೋಟ ತುಂಬ ಸುಂದರವಾಗಿ ಕಾಣುತ್ತದೆ. ನೋಡಿ ಕೇದಾರನಾಥ ಯಾವ ರೀತಿ ಕಾಣ್ತಾ ಇದೆ ಕೆಳ ಮೇಲಿಂದ. ತುಂಬ ಅದ್ಭುತವಾಗಿ ನೀವು ನೋಡ್ಬೋದು ಭೈರವ ದೇವಸ್ಥಾನದಿಂದ ಈ ದೃಶ್ಯವನ್ನು. ಸ್ನೇಹಿತರೆ, ಇದಾಗಿತ್ತು ನನ್ನ ಚಾರ್ಧಾಮ್ ಯಾತ್ರೆಯ ಬ್ಲಾಗ್ ಕೇದಾರನಾಥ. ನನ್ನ ಈ ಬ್ಲಾಗ್ ನಿಮ್ಗೆ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. Thank you for watching this video.